ಹಾಯ್ ಸ್ನೇಹಿತರೆ, ಕೆಸೆಟ್ 2025ರಲ್ಲಿ ಕ್ವಾಲಿಫೈ ಆದ ಅಭ್ಯರ್ಥಿಗಳು ತುರ್ತಾಗಿ ಈ ದಿನಾಂಕಗಳಂದು ಹಾಜರಾಗಲು ಒಂದು ಪ್ರಕಟಣೆಯನ್ನ ಹೊರಡಿಸ್ಯಾರ. ಈ ದಿನಾಂಕಗಳಂದು ಹಾಜರಾಗದೇ ಇದ್ರೆ ಅವ್ರಿಗೆ ಇನ್ನೆಂದಿಗೂ ಕೆಸೆಟ್ ಸರ್ಟಿಫಿಕೇಟ್ ಪಡೆಯಲಾಗುವುದಿಲ್ಲ ಅಂತಂದು ಪ್ರಕಟಣೆಯಲ್ಲಿ ಹೇಳಿದಾರ. ಹಾಗಾಗಿ ಸ್ನೇಹಿತರೆ, ನೀವು ಈ ವಿಡಿಯೋವನ್ನ ನಿಮ್ಮ ಟೆಲಿಗ್ರಾಮು ಇಲ್ಲ ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ಇನ್ಸ್ಟಾಗ್ರಾಮು ಮತ್ತ ಫೇಸ್ಬುಕ್ ಈ ತರ ನಿಮ್ಮ ಸ್ನೇಹಿತರಿಗೆ, ಅಕ್ಕ ತಂಗಿಯರು ಅಥವಾ ನಿಮ್ಮ ಬಂಧು ಬಾಂಧವರಿಗೆ ಆದಷ್ಟು ಬೇಗ ತಲುಪಿಸಲಕ್ಕ ಈ ಮೆಸೇಜ್ ಅನ್ನ ತಲುಪಿಸ್ರಿ. ಈ ವಿಡಿಯೋವನ್ನ ಅವ್ರಿಗೆ ಶೇರ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮಿಂದ ಅವ್ರಿಗೆ ಹೆಲ್ಪ್ ಆಗುತ್ತ. ನನ್ನ ವಿಡಿಯೋ ವೈರಲ್ ಆಗ್ಲಿ ಅನ್ನೋದು ಉದ್ದೇಶ ಅಲ್ಲ, ನಿಮ್ಮಿಂದ ನಮ್ಮಿಂದ ಅವ್ರಿಗೊಂದು ಹೆಲ್ಪ್ ಆಗ್ಲಿ ಅನ್ನೋದಕ್ಕಷ್ಟೇ. ಏನಂದ್ರ ಈ ದಿನಾಂಕಗಳೊಂದು ಹಾಜರಾಗಲು ತಪ್ಪಿದರೆ ಇನ್ನೆಂದಿಗೂ ನೀವು ಕೆಸೆಟ್ ಸರ್ಟಿಫಿಕೇಟ್ ಪಡೆಯಲಾಗುವುದಿಲ್ಲ ಅಂತಂದು ಆ ಪ್ರಕಟಣೆಯಲ್ಲಿ ಹೇಳೈತಿ. ಆದ್ರಿಂದ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇರೋದು ನಿಮ್ಗೆ. ಆ ಪ್ರಕಟಣೆ ಏನು ಅಂತ ನೋಡೋಣ. ಈಗ ಪ್ರಕಟಣೆಯನ್ನು ಹೊರಡಿಸಿರೋದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, KEA, 18ನೇ ಕ್ರಾಸ್, ಮಲ್ಲೇಶ್ವರಂ, ಬೆಂಗಳೂರು 560012. ನೋಡ್ರಿ, ಪ್ರಕಟಣೆ ಏನು ಅಂತ ನೋಡ್ಬಿಡ್ರಿ. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2025ರಲ್ಲಿ ಅರ್ಹರಾದ ಅಭ್ಯರ್ಥಿಗಳು ತಾತ್ಕಾಲಿಕ ಅರ್ಹತಾ ಪಟ್ಟಿಯನ್ನ 21/11/2025 ಪ್ರಕಟಿಸಿ ತಾತ್ಕಾಲಿಕ ಅರ್ಹ ಪಟ್ಟಿಯಲ್ಲಿನ ಅಭ್ಯರ್ಥಿಗಳು ತಮ್ಮ ಸ್ನಾತಕೋತ್ತರ ಪದವಿಯು ಪೂರ್ಣಗೊಂಡಿದ್ದಲ್ಲಿ ಮಾತ್ರ ಇದನ್ನ ಕರೆಕ್ಟ್ ಆಗಿ ನೀವು ಓದಿದ್ರ ಸ್ವಲ್ಪ ಹಂಗ ಮೇಲ್ಮೇಲೆ ಓದಿ ಇದನ್ನ ಮಾಡ್ಬಿಡ್ತೀರಿ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಪೂರ್ಣಗೊಂಡಿದ್ದಲ್ಲಿ ಮಾತ್ರ ದಿನಾಂಕ 29/11/2025ರಿಂದ 12/12/2025 ದಾಖಲೆ ಪರಿಶೀಲನೆಗೆ ಹಾಜರಾಗುವಂತೆ ತಿಳಿಸಲಾಗಿತ್ತು. ಈಗ ಒಂದಿಷ್ಟು ಜನ ಅಂದ್ರ ಪದವಿಯನ್ನ ಪೂರ್ಣಗೊಳಿಸಿದವರು ಸರ್ಟಿಫಿಕೇಟ್ ಅನ್ನ ಈ ದಿನಾಂಕಗಳಂದು ತೆಗೆದುಕೊಂಡಿದ್ದೀರಿ. ಅವ್ರದ್ದೇನು ಸಮಸ್ಯೆ ಇಲ್ಲ ಇಲ್ಲಿ, ಸರಿನಾ? ಪದವಿ ಪೂರ್ಣಗೊಂಡಿದ್ದಲ್ಲಿ ತೆಗೆದುಕೊಂಡ್ಬಿಟ್ಟಿರಿ, ಸಮಸ್ಯೆ ಇಲ್ಲ. ನೆಕ್ಸ್ಟ್ ನೋಡ್ರಿ ಏನ್ ಹೇಳ್ಯಾರ ಅಂತ. ಮುಂದುವರೆದು ತಾತ್ಕಾಲಿಕ ಅರ್ಹ ಪಟ್ಟಿಯಲ್ಲಿ ಹೆಸರಿರುವ ಸ್ನಾತಕೋತ್ತರ ಪದವಿಯನ್ನ ಪ್ರಸ್ತುತ ಅಭ್ಯಾಸ ಮಾಡುತ್ತಿರುವ ಪರ್ಸೂಯಿಂಗ್ PG ಡಿಗ್ರಿ ಪರಿಶಿಷ್ಟ ಜಾತಿ, ಕರೆಕ್ಟ್ ಆಗಿ ನೋಡ್ರಿ, ಪರಿಶಿಷ್ಟ ಜಾತಿ ಪ್ರವರ್ಗದ ಅಭ್ಯರ್ಥಿಗಳು ತಾವು ಕ್ಲೈಮ್ ಮಾಡಿರುವಂತೆ SCA, SCB, SCC ಒಳ ಮೀಸಲಾತಿಗೆ ಸಂಬಂಧಿಸಿದ RD ಸಂಖ್ಯೆ ಹೊಂದಿರುವ ಹೊಸ ಪ್ರಮಾಣ ಪತ್ರ, ಇದನ್ನ ನೋಡ್ರಿ, ಹೊಸ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರವನ್ನ ಅನುಬಂಧ 1ರಲ್ಲಿ ಸೂಚಿಸಿರುವ ವೇಳಾಪಟ್ಟಿಯಂತೆ ದಿನಾಂಕ 22/12/2025ರಿಂದ 24/12/2025 ದಾಖಲೆ ಪರಿಶೀಲನೆಗೆ ಹಾಜರಾಗಿ ಸಲ್ಲಿಸತಕ್ಕದ್ದು. ಅಂದ್ರೆ PG ಪರ್ಸೂಯಿಂಗ್ ಕ್ಯಾಂಡಿಡೇಟ್ಸ್ ಅವರ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ, ಜಾತಿ ಪ್ರಮಾಣ ಪತ್ರವನ್ನ ಈ ದಿನಾಂಕಗಳಂದು ಹಾಜರಾಗಿ ಸಲ್ಲಿಸಬೇಕು. ಕರೆಕ್ಟ್ ಆಗಿ ನೋಡ್ರಿ, ಸಲ್ಲಿಸತಕ್ಕದ್ದು. ಸ್ನಾತಕೋತ್ತರ ಪದವಿಯನ್ನ ಅಭ್ಯಾಸಿಸುತ್ತಿರುವ GM, ST ಕ್ಯಾಟಗರಿ 1, 2A, 2B, 3A ಮತ್ತು 3B ಅಭ್ಯರ್ಥಿಗಳು, ಮೀಸಲಾತಿ ಅಡಿಯಲ್ಲಿ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಸದರಿ ದಿನಾಂಕಗಳಿಂದ ಪರಿಶೀಲನೆಗೆ ಹಾಜರಾಗುವಂತಿಲ್ಲ. ಇದು ಯಾರಿಗೆ ಅಂದ್ರ SC ಕ್ಯಾಂಡಿಡೇಟ್, SCA,
SCB SCC ಕ್ಯಾಂಡಿಡೇಟ್ಸ್ ಹಾಜರಾಗಿ ದಾಖಲೆಯನ್ನ ಅಂದ್ರ ಜಾತಿ ಸರ್ಟಿಫಿಕೇಟ್ ಅನ್ನ ದಾಖಲೆ ಪರಿಶೀಲನೆಗೆ ಸಲ್ಲಿಸಬೇಕು ಅಂತ ಹೇಳ್ಯಾರ. 22ರಿಂದ 24 ಈ ದಿನಾಂಕಗಳನ್ನು. ಜಾತಿ ಪ್ರಮಾಣ ಪತ್ರವನ್ನ ಪರಿಶೀಲಿಸಿಕೊಂಡು ಈ ಅಭ್ಯರ್ಥಿಗಳು ಜಾತಿ ಪ್ರಮಾಣ ಪತ್ರವನ್ನ ಪರಿಶೀಲಿಸಿಕೊಂಡು ಸ್ನಾತಕೋತ್ತರ ಪದವಿಯ ಪ್ರಮಾಣ ಪತ್ರಗಳ ಪರಿಶೀಲನೆ ಪೂರ್ಣಗೊಳ್ಳದ ಅಭ್ಯರ್ಥಿಗಳು ತಮ್ಮ ಸ್ನಾತಕೋತ್ತರ ಪದವಿಯು ಪೂರ್ಣಗೊಂಡ ನಂತರ ಅಂತಿಮ ಅಂಕಪಟ್ಟಿಯನ್ನ ಪ್ರಾಧಿಕಾರವು ಸೂಚಿಸಲ್ಪಡುವ ಮುಂಬರುವ ದಿನಾಂಕಗಳಂದು ಸಲ್ಲಿಸಿ ಕೆಸೆಟ್ 2025ರ ಪ್ರಮಾಣ ಪತ್ರವನ್ನ ಪಡೆಯಬಹುದಾಗಿರುತ್ತದೆ. ಫೈನಲ್ ಮಾರ್ಕ್ಸ್ ಕಾರ್ಡ್ ಸಬ್ಮಿಷನ್ ಮಾಡಿ ಪಡೆಯಬಹುದು. ಆದ್ರೆ ನೀವು ಈಗ ಜಾತಿಯ ಸರ್ಟಿಫಿಕೇಟ್ ಅನ್ನ ಜಾತಿ ಪ್ರಮಾಣ ಪತ್ರವನ್ನ ಸಲ್ಲಿಸಲೇಬೇಕು. ಸೂಚನೆ ನೋಡ್ರಿ, ಅನುಬಂಧ 1ರಲ್ಲಿ ವಿಷಯವಾರು ವೇಳಾಪಟ್ಟಿಯನ್ನ ಪ್ರಕಟಿಸಲಾಗಿದ್ದು ಸದರಿ ದಿನಾಂಕಗಳಂದು ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗದೇ ಇರುವ ಅಭ್ಯರ್ಥಿಗಳನ್ನ ಅನರ್ಹರೆಂದು ಪರಿಗಣಿಸಿ ಅರ್ಹತಾ ಪಟ್ಟಿಯಿಂದ ಕೈ ಬಿಡಲಾಗುವುದು. ಅದಕ್ಕೆ ನಾನು ಈ ವಿಡಿಯೋವನ್ನ ಶೇರ್ ಮಾಡ್ರಿ, ನಿಮ್ಮ ಸ್ನೇಹಿತರಿಗೆ ಈ ಮೆಸೇಜ್ ಅನ್ನ ಪಾಸ್ ಮಾಡ್ರಿ. ನಿಮ್ಮ ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲೆಲ್ಲ ಅವ್ರಿಗೆ ಸ್ವಲ್ಪ ತಿಳಿಸ್ರಿ ಇದನ್ನ. ಈ ತರ ಐತಿ, ಈ ತರ ಇಲ್ಲ ಅಂದ್ರ ಅವ್ರಿಗೆ ಪಾಪ ಕೆಸೆಟ್ ಸರ್ಟಿಫಿಕೇಟ್ ಪಡೆಯಕ ಆಗಲ್ಲ ಇನ್ಯಾವಾಗ್ಲೂ. ಆದ್ದರಿಂದ ರಿಕ್ವೆಸ್ಟ್ ಮಾಡ್ತಾ ಇದೀನಿ. ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ಮೂಲ ದಾಖಲೆಗಳ ಪರಿಶೀಲನೆಗೆ ಮತ್ತೊಮ್ಮೆ ಅವಕಾಶ ನೀಡಲಾಗುವುದಿಲ್ಲ. ಅದನ್ನ ಎಷ್ಟು ಇದನ್ನ ಹೇಳ್ಬಿಟ್ರು ನೋಡ್ರಿ ಅವ್ರು. ಇನ್ಯಾವಾಗ್ಲೂ ಗೈರು ಹಾಜರಾದ್ರ ಅವ್ರಿಗೆ ಅವಕಾಶ ನೀಡದೇ ಇಲ್ಲ. ನೆಕ್ಸ್ಟ್, ಪರಿಶಿಷ್ಟ ಜಾತಿ SCA SCB SCC ಮೀಸಲಾತಿಯಲ್ಲಿ ಅರ್ಹತೆ ಗಳಿಸಿರುವ ಅಭ್ಯರ್ಥಿಗಳು ತಹಸೀಲ್ದಾರರಿಂದ RD ಸಂಖ್ಯೆ ಹೊಂದಿರುವ ಹೊಸ ಪ್ರಮಾಣ ಪತ್ರವನ್ನ ಕಡ್ಡಾಯವಾಗಿ ಸಲ್ಲಿಸತಕ್ಕದ್ದು. ಪರಿಶಿಷ್ಟ ಜಾತಿ SCA SCB SCC ಒಳ ಮೀಸಲಾತಿಯನ್ನು ತಪ್ಪಾಗಿ ಕ್ಲೈಮ್ ಮಾಡಿರುವುದಾಗಿ ಪ್ರವರ್ಗ SCA SCB SCC ಸರಿಪಡಿಸಲು ಪ್ರಾಧಿಕಾರಕ್ಕೆ ಮನವಿ ಸಲ್ಲಿಸಿರುವಂತಹ ಅಭ್ಯರ್ಥಿಗಳು ಸದರಿ ದಿನಾಂಕಗಳಂದು ಹಾಜರಾಗುವಂತಿಲ್ಲ. ಈಗ ಇದ್ರ ಬಗ್ಗೆ ಹೇಳಿತ್ತು, ಅಂದ್ರೆ ಕೆಸೆಟ್ ಕ್ವಾಲಿಫೈ ಆಗ್ಯಾರ ಅಭ್ಯರ್ಥಿಗಳು. ಇದು ಏನಂತ ಸ್ವಲ್ಪ ಹಂಗ ಹೇಳ್ಬಿಡ್ತೀನಿ. ಕೆಸೆಟ್ 2025 ಕ್ವಾಲಿಫೈ ಆಗ್ಯಾರ. ಅವ್ರದ್ದು SCA ಇದೆ, ಅವರು ತಪ್ಪಾಗಿ SCB ಅಂತ ನಮೂದಿಸ್ಯಾರ. ಆದ್ರೆ ಅವ್ರು ಪಾಸ್ ಆಗಿರೋದು SCA ನಲ್ಲಿ. ಕೆಇಎದವರು ಅವ್ರಿಗೆ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾ ಇಲ್ಲ ಇನ್ನು. ಅಂತ ಅಭ್ಯರ್ಥಿಗಳು ಈ ದಿನಾಂಕಗಳೊಂದು ಹಾಜರಾಗ್ಬೇಡ್ರಿ ಅಂತ ಹೇಳ್ಯಾರ. ನೋಡ್ರಿ, ನೀವು ಹೋಗಿ ರಿಕ್ವೆಸ್ಟ್ ಲೆಟರ್ ಕೊಟ್ಟಿಲ್ಲ ಅಂದ್ರೆ ರಿಕ್ವೆಸ್ಟ್ ಲೆಟರ್ ಕೊಡ್ರಿ. ನಿಮ್ಮಂತಹ ಬಹಳಷ್ಟು ಜನ ಅದಾರ ಅಂತಾರ ಗೊತ್ತಾಗ್ಲಿ ಅವ್ರಿಗೆ. ನೆಕ್ಸ್ಟ್, ಅನುಬಂಧ 1 ಕೆಸೆಟ್ 2025ರ PC ಡಿಗ್ರಿ ಪರಿಶಿಷ್ಟ ಜಾತಿ ಪ್ರವರ್ಗದ SCA SCB SCC ಒಳ ಮೀಸಲಾತಿಯ ಅರ್ಹ ಅಭ್ಯರ್ಥಿಗಳ ಮೂಲ ದಾಖಲೆಗಳ ಪರಿಶೀಲನೆಯ ವೇಳಾಪಟ್ಟಿ ಇದು. ಡೇಟು, ಸಬ್ಜೆಕ್ಟು, ಫೋರ್ನೂನ್ ಸೆಷನ್, ಆಫ್ಟರ್ನೂನ್ ಸೆಷನ್. ಫೋರ್ನೂನ್ ಸೆಷನ್ 9:30 ಗಂಟೆಯಿಂದ 1 ಗಂಟೆ 30 ನಿಮಿಷದವರೆಗೂ ನಡೆಯುತ್ತಾ. 22/12/2022ರಂದು ಬೆಳಿಗ್ಗೆ ಕನ್ನಡ, ಕಾಮರ್ಸ್, ಇಂಗ್ಲಿಷ್ 1ರಿಂದ 658 ಈ ಸೀರಿಯಲ್ ನಂಬರ್. ಅಂದ್ರ ಇಲ್ಲಿರುವಂತ PG ಡಿಗ್ರಿ ಪರ್ಸ್ಯೂಯಿಂಗ್ ಅಭ್ಯರ್ಥಿಗಳು ಹೋಗಿ ಹಾಜರಾಗಬೇಕು. ನೆಕ್ಸ್ಟ್, ಮಧ್ಯಾಹ್ನ ಮ್ಯಾನೇಜ್ಮೆಂಟ್ 1ರಿಂದ 254 ಸೀರಿಯಲ್ ನಂಬರ್ ಹೊಂದಿರುವ ಅಭ್ಯರ್ಥಿಗಳು ಪೊಲಿಟಿಕಲ್ ಸೈನ್ಸ್ ದವರು ಅಂದೇ ಅಂದ್ರ 22ನೇ ತಾರೀಕು ಹಾಜರಾಗಬೇಕು. 22/12/2025ರಂದು. ನೆಕ್ಸ್ಟ್, 23/12/2025ರಂದು ಬೆಳಿಗ್ಗೆ ಮಾರ್ನಿಂಗ್
ಮಾರ್ನಿಂಗ್ ಸೆಷನ್ ಯಾರ್ಯಾರು ಹಾಜರಾಗ್ಬೇಕು ನೋಡ್ರಿ. ಹಿಸ್ಟ್ರಿ, ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್, ಸೋಸಿಯಾಲಜಿ, ಜಿಯೋಗ್ರಫಿ, ಹಿಂದಿ, ಎಕನಾಮಿಕ್ಸ್, ಎಜುಕೇಶನ್. ಇನ್ನು ಆಫ್ಟರ್ನೂನು ಇದೇ ದಿನಾಂಕದಂದು ಆಫ್ಟರ್ನೂನು ಮ್ಯಾಥಮೆಟಿಕ್ಸ್, ಮಾಸ್ ಕಮ್ಯುನಿಕೇಶನ್ ಅಂಡ್ ಜರ್ನಲಿಸಂ, ಸೈಕಾಲಜಿ, ಸೋಷಿಯಲ್ ವರ್ಕ್, ಲಾ, ಸಂಸ್ಕೃತ್, ಉರ್ದು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಅಪ್ಲಿಕೇಶನ್ಸ್ ಈ ಅಭ್ಯರ್ಥಿಗಳು ಹಾಜರಾಗಬೇಕು. ಇನ್ನು 24ನೇ ತಾರೀಕಿನಂದು ಮಾರ್ನಿಂಗ್, 24ನೇ ತಾರೀಕು ಮಾರ್ನಿಂಗ್ ಫಿಸಿಕಲ್ ಎಜುಕೇಶನ್, ಫಿಸಿಕಲ್ ಸೈನ್ಸ್, ಕೆಮಿಕಲ್ ಸೈನ್ಸ್ ಅಭ್ಯರ್ಥಿಗಳು ಹಾಜರಾಗಬೇಕು. ಇನ್ನು ಆಫ್ಟರ್ನೂನ್ 24ನೇ ತಾರೀಕು ಆಫ್ಟರ್ನೂನು ಈ ಅಭ್ಯರ್ಥಿಗಳು ಲೈಫ್ ಸೈನ್ಸ್, ಎನ್ವಿರಾನ್ಮೆಂಟಲ್ ಸೈನ್ಸ್, ಹೋಮ್ ಸೈನ್ಸ್, ಎಲೆಕ್ಟ್ರಾನಿಕ್ ಸೈನ್ಸ್, ಅರ್ತ್ ಸೈನ್ಸ್, ವುಮೆನ್ ಸ್ಟಡೀಸ್, ಪರ್ಫಾರ್ಮಿಂಗ್ ಆರ್ಟ್ಸ್, ಮ್ಯೂಸಿಕ್, ವಿಜುವಲ್ ಆರ್ಟ್ಸ್ ಈ ಎಲ್ಲ ಅಭ್ಯರ್ಥಿಗಳು 24ನೇ ತಾರೀಕು 12ನೇ ತಿಂಗಳ 2025 ಈ ದಿನ ಹಾಜರಾಗಿ ತಮ್ಮ ಜಾತಿ ಪ್ರಮಾಣ ಪತ್ರವನ್ನ ಪರಿಶೀಲನೆಗೆ ಒಳಪಡಿಸಬೇಕು. ನೆಕ್ಸ್ಟ್, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ 21/11/2025 ಪ್ರಕಟಿಸಲಾದ ತಾತ್ಕಾಲಿಕ ಅರ್ಹರ ಪಟ್ಟಿಯಲ್ಲಿನ ಅಭ್ಯರ್ಥಿಗಳು ತಮ್ಮ ಸ್ನಾತಕೋತ್ತರ ಪದವಿ ಪೂರ್ಣಗೊಂಡಿದ್ದಲ್ಲಿ ಮಾತ್ರ ದಿನಾಂಕ 29/11/2025 12/2/2025 ದಾಖಲೆ ಪರಿಶೀಲನೆಗೆ ಹಾಜರಾಗುವಂತೆ ತಿಳಿಸಲಾಗಿತ್ತು. ಇದನ್ನ ಹೇಳಿದ್ರು. ನೆಕ್ಸ್ಟ್, ಮುಂದುವರೆದು ತಾತ್ಕಾಲಿಕ ಅರ್ಹ ಅಭ್ಯರ್ಥಿಗಳಲ್ಲಿರುವ ಸ್ನಾತಕೋತ್ತರ ಪದವಿಯು ಪೂರ್ಣಗೊಂಡಿರದ ಪರಿಶಿಷ್ಟ ಜಾತಿ ಮೀಸಲಾತಿಯಡಿ SCA, SCB, SCC ಅರ್ಹತೆ ಗಳಿಸಿರುವ ಅಭ್ಯರ್ಥಿಗಳು ತಹಸೀಲ್ದಾರರಿಂದ RD ಸಂಖ್ಯೆ ಹೊಂದಿರುವ ಹೊಸ ಪ್ರಮಾಣ ಪತ್ರವನ್ನ ಪಡೆದು ಮೇಲ್ಕಂಡ ದಿನಾಂಕಗಳಂದು ದಾಖಲೆ ಪರಿಶೀಲನೆಗೆ ಕಡ್ಡಾಯವಾಗಿ ಹಾಜರಾಗಿ ಸಲ್ಲಿಸತಕ್ಕದ್ದು ಹಾಗೂ ಸ್ನಾತಕೋತ್ತರ ಪದವಿಯು ಪೂರ್ಣಗೊಂಡ ನಂತರ ಸ್ನಾತಕೋತ್ತರ ಪದವಿಯ ಅಂತಿಮ ಅಂಕಪಟ್ಟಿ ಪ್ರಾಧಿಕಾರಕ್ಕೆ ಸಲ್ಲಿಸಿ KSET 2025 ಪತ್ರವನ್ನ ಪಡೆಯಬಹುದಾಗಿರುತ್ತದೆ. ಅಂದ್ರೆ ನೀವು ಈಗ ಹೊಸ ಪ್ರಮಾಣ ಪತ್ರವನ್ನ ಸಲ್ಲಿಸಲೇಬೇಕು ಇದೇ ದಿನಾಂಕಗಳಂದು. ಸೂಚನೆ, ಮೇಲ್ಕಂಡ ದಿನಾಂಕಗಳಂದು ಮೂಲ ಜಾತಿ ಪ್ರಮಾಣ ಪತ್ರ ಪರಿಶೀಲನೆಗೆ ಹಾಜರಾಗದೇ ಇರುವ ಪರಿಶಿಷ್ಟ ಜಾತಿ SCA, SCB, SCC ಒಳ ಮೀಸಲಾತಿ ಅಭ್ಯರ್ಥಿಗಳನ್ನ ಅನರ್ಹರೆಂದು ಪರಿಗಣಿಸಿ ತಾತ್ಕಾಲಿಕ ಅರ್ಹತಾ ಪಟ್ಟಿಯಿಂದ ಕೈ ಬಿಡಲಾಗುವುದು. ಇದಿಷ್ಟು ಈ ವಿಡಿಯೋದಲ್ಲಿ. ಈ ವಿಡಿಯೋನ ನಿಮ್ಮ ಅಕ್ಕ ತಂಗಿ, ನಿಮ್ಮ ಬಂಧು ಬಾಂಧವರು ಅಥವಾ ಇತರೆ ಸ್ನೇಹಿತರು ಯಾರಿಗಾದ್ರೂ ಅವ್ರಿಗೆ ಗೊತ್ತಿರಲ್ಲ ಪಾಪ, ಏನಂದು ಇನ್ನೂ ನಾನು ಓದ್ತಾ ಇದ್ದೀನಿ, ಮತ್ ನೋಟಿಫಿಕೇಶನ್ ಬಿಟ್ಟಾಗ ಡೇಟ್ ಕೊಡ್ತಾರ ಅವಾಗ ಸಲ್ಲಿಸ್ಬೇಕು ಅನ್ಕೊಂಡಿರ್ತಾರ. ಇದು ಅರ್ಜೆಂಟ್ ಮೆಸೇಜ್. ಈಗ ದಯವಿಟ್ಟು ಇದು ಒಂದು ಈ ಮೆಸೇಜ್ ಅನ್ನ ಅವ್ರಿಗೆ ಪಾಸ್ ಮಾಡಿ, ನಿಮ್ಮಿಂದ ಅವ್ರಿಗೆ ಹೆಲ್ಪ್ ಆಗುತ್ತ. ಇದಿಷ್ಟು ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು.